ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ SSLC ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ 4. ಈ ಪ್ರಶ್ನೆ ಪತ್ರಿಕೆ 1, 2, 3ಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ನೋಡಿ, ಈ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಯಾವ ರೀತಿ ತಿಳ್ಕೋಬೇಕು. ಇಲ್ಲಿ ನೋಡಿ, ಒಟ್ಟು 45 ಪ್ರಶ್ನೆಗಳನ್ನು ಹೊಂದಿರ್ತದೆ ಪ್ರಶ್ನೆ ಪತ್ರಿಕೆ. ಅದರಲ್ಲಿ ಮೊದಲಿಗೆ ನಿಮಗೆ ಒಂದು 4 ಆಯ್ಕೆಗಳಲ್ಲಿ ಒಂದು ಸರಿಯಾದ ಆಯ್ಕೆಯನ್ನು ಇದನ್ನು ಮಾಡೋದು 6 ಪ್ರಶ್ನೆಗಳಿರ್ತವೆ. ನೋಡಿ, ನೀವು ಯಾವ ರೀತಿ ಇವುಗಳನ್ನು ಉಪಯೋಗಿಸಬೇಕು ನೋಡಿ. ಅದರ ಬಗ್ಗೆ ನಾವು ಕಲ್ಕೋಬೇಕು. ಕನ್ನಡ ವರ್ಣಮಾಲೆಯ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಮೊದಲನೇ ಪ್ರಶ್ನೆ. ಆಮೇಲೆ ಎರಡನೇ ಪ್ರಶ್ನೆ ಸಂಧಿಯ ಬಗ್ಗೆ ಇದೆ. ಉತ್ತರಗಳನ್ನು ಆಮೇಲೆ ನೋಡೋಣ. ಈಗ ನೋಡಿ, ಎದೆದ್ರ ಬಗ್ಗೆ ನೀವು ಕಲ್ಕೋಬೇಕು. ವರ್ಣಮಾಲೆ ಬಗ್ಗೆ ಕಲ್ಕೋಬೇಕು, ಸಂಧಿಯ ಬಗ್ಗೆ ತಿಳ್ಕೋಬೇಕು, ಮತ್ತು ಮೂರನೇದು ನೋಡಿ ಲೇಖನ ಚಿಹ್ನೆ ಬಗ್ಗೆ ಕೇಳಿದ್ದಾರೆ. ಲೇಖನ ಚಿಹ್ನೆ ಬಗ್ಗೆ ತಿಳ್ಕೋಬೇಕು, ಮತ್ತು ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ನಾವು ತಿಳ್ಕೋಬೇಕು, ವಿಭಕ್ತಿ ಕಾರಕಗಳ ಬಗ್ಗೆ ತಿಳ್ಕೋಬೇಕು, ಮತ್ತು ಸಮಾಸದ ಬಗ್ಗೆ ನಾವು ತಿಳ್ಕೋಬೇಕು ಅಂತ. ಈಗ ಈ ಒಂದು ನಿಮ್ಮ ಬ್ಲೂ ಪ್ರಿಂಟ್ಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ಗಳನ್ನು ಕೂಡ ನಾವು ನೋಡೋಣ. ಇಲ್ಲಿ ನೋಡಿ, ಮೊದಲೆರಡು ಪದಗಳಿರುವ ಸಂಬಂಧಿತ ಮೂರನೇ ಪದಕ್ಕೆ ಈ ರೀತಿ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಕೂಡ ಎಷ್ಟೊಂದು ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಮತ್ತು ಹೆಚ್ಚು ಭಾಷಾಭ್ಯಾಸ ಮತ್ತು ವ್ಯಾಕರಣಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರ್ತವೆ. ನೋಡಿ, ನಾಮಪದಗಳಿಗೆ ಅಂಕಿತ ನಾಮ, ರೂಢನಾಮ, ಅನ್ವರ್ಥಕ ನಾಮ ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮತ್ತು ಇಲ್ಲಿ ತತ್ಸಮ ತದ್ಭವಗಳ ಬಗ್ಗೆ ಕೇಳ್ತಾರೆ, ಅನುಕರಣ ಅವ್ಯಯಗಳ ಬಗ್ಗೆ ಕೇಳ್ತಾರೆ, ತದ್ದಿದ್ದಾಂತ ನಾಮಗಳ ಬಗ್ಗೆ ಕೇಳ್ತಾರೆ. ಅದನ್ನೆಲ್ಲ ನೀವು ತಿಳ್ಕೋಬೇಕು. ಮತ್ತು ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯೋದು ಕೂಡ 7 ಪ್ರಶ್ನೆಗಳಿರ್ತವೆ. ಯಾವುದೇ ಒಂದು ಚಾಯ್ಸ್ ಇರೋದಿಲ್ಲ. ಮತ್ತು 3-4 ವಾಕ್ಯಗಳಲ್ಲಿ ಬರೆಯೋದು 2 ಅಂಕದ ಪ್ರಶ್ನೆಗಳು. ಇಲ್ಲಿ ಕೂಡ 10 ಪ್ರಶ್ನೆಗೆ ನೀವು ಉತ್ತರಗಳನ್ನು ಬರೀಬೇಕು. ಇಲ್ಲಿ ಕೂಡ ಯಾವುದೇ ಚಾಯ್ಸ್ ಇರೋದಿಲ್ಲ. ಇನ್ನು ಸಾಹಿತಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಮತ್ತು ಪ್ರಶಸ್ತಿ, ಈ ಒಂದು ಪಾಯಿಂಟ್ಸ್ಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಓದ್ಕೋಬೇಕು ನೀಟಾಗಿ. DS ಜಯಪ್ಪ ಗೌಡ ಮತ್ತು ದ ರಾ ಬೇಂದ್ರೆ ಅವ್ರ ಬಗ್ಗೆ ಕೇಳಿದರೆ ಇಲ್ಲಿ ಕೂಡ ಚಾಯ್ಸ್ ಇರೋದಿಲ್ಲ. 2 ಕೇಳ್ತಾರೆ, 2 ಬರೆದ್ರೆ ನಿಮಗೆ 6 ಅಂಕ ದೊರೀತವೆ. ಮತ್ತು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇವೆಲ್ಲ ಫಿಕ್ಸ್ ಕ್ವಶನು. ಛಂದಸ್ಸಿನ ಬಗ್ಗೆ ನೀವು ಪೂರ್ಣವಾಗಿ ಯಾವ್ಯಾವ ಛಂದಸ್ಸು ಕೇಳ್ತಾರೆ ಅನ್ನೋದನ್ನು ತಿಳ್ಕೋಬೇಕು. ಇಲ್ಲಿ ಚಾಯ್ಸ್ ಇರೋದಿಲ್ಲ, 3 ಅಂಕ. ಮತ್ತು ಅಲಂಕಾರದ ಬಗ್ಗೆ ಕೂಡ ಒಂದು ಪ್ರಶ್ನೆ ಕಂಪಲ್ಸರಿ ಆಗಿರುತ್ತೆ. ಇಲ್ಲಿ ಕೂಡ 3 ಅಂಕ ನಿಮಗೆ ದೊರೆಯುತ್ತೆ. ಇನ್ನು ಗಾದೆಗಳ ಬಗ್ಗೆ ಕೂಡ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಇಲ್ಲಿ ಅಥವಾ ಅಂತ ಕೇಳ್ತಾರೆ. ಗಾದೆಗಳ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಗಾದೆಗಳನ್ನು ನೀವು ತಿಳ್ಕೋಬೇಕು. ಗಾದೆಗಳ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ, ಅವನ್ನು ಕೂಡ ನೋಡ್ಬೋದು ನೀವು. ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ ನೋಡಿ 6 ಪ್ರಶ್ನೆಗಳಿವೆ, ಯಾವುದೇ ಚಾಯ್ಸ್ ಇಲ್ಲ. ಒಂದೊಂದಕ್ಕೆ 3 ಅಂಕ, 18 ಅಂಕ ನಿಮಗೆ ದೊರೆಯುತ್ತದೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇಲ್ಲಿ ಮಾತ್ರ ನಿಮಗೆ ಚಾಯ್ಸ್ ಇದೆ. 2ರಲ್ಲಿ 1 ನೀವು ಬರೆದರೆ 4 ಅಂಕ ದೊರೆಯುತ್ತದೆ. ಇನ್ನು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯ ಬರೆಯಿರಿ ಎಂದಿದ್ದಾರೆ, ಸಾರಾಂಶ ಬರೆಯಿರಿ ಎಂದಿದ್ದಾರೆ. ಇಲ್ಲಿ ಕೂಡ ಒಂದೇ ಕೊಟ್ಟಿರ್ತಾರೆ. ನೀವು ಅದನ್ನು ಬರೆದರೆ ನಿಮಗೆ 4 ಅಂಕ ದೊರೀತದೆ. ಇಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳು 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೀವು ಬ್ಲೂ ಪ್ರಿಂಟ್ ನೋಡಬೇಕಾದ್ರೆ ಇದನ್ನು ನೋಡಬೇಕು. ಯಾವ ಪ್ರಶ್ನೆಯಲ್ಲಿ ನಮಗೆ ಲಾಂಗ್ ಆನ್ಸರ್ಗಳನ್ನು ಕೇಳ್ತಾರೆ, ಯಾವ ಪಾಠಗಳಲ್ಲಿ ಅನ್ನೋದನ್ನು. ಇಲ್ಲಿ ನಿಮಗೆ ಚಾಯ್ಸ್ ಕೂಡ ಇರ್ತದೆ. ನೀವು ಆ ಒಂದು ಪಾಠಗಳ ಒಂದು ಲಾಂಗ್ ಆನ್ಸರ್ಗಳನ್ನು ನೀವು ಬರೆಯಲು ರೂಢಿ ಮಾಡಿಕೊಂಡ್ರೆ ನೀವು ಉತ್ತಮ ಅಂಕಗಳನ್ನು ಚೆನ್ನಾಗಿ ಸ್ಕೋರನ್ನು ಮಾಡಬಹುದು. ಇನ್ನು ಒಂದು ಗದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಂತೆ ಸುಲಭವಾಗಿರ್ತದೆ. ಆ ಗದ್ಯ ಭಾಗದಲ್ಲಿ ನಿಮಗೆ ಪ್ರಶ್ನೆಗೆ ಉತ್ತರನೂ ಇರ್ತದೆ. ಅದನ್ನು ಓದಿಕೊಂಡು ನೀವು ಬರೆದರೆ ಮುಗೀತು. ಇನ್ನು ಕೊನೆಯದಾಗಿ ಪತ್ರ ಬರೆಯಿರಿ ಅಂತ ಕೇಳ್ತಾರೆ. ಪತ್ರಗಳು ನೋಡಿ, ಇಲ್ಲಿ ಏನಿದೆ, ನೆಹರು ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ನಿಗದಿಪಡಿಸಿ ತಿಳಿಸುವಂತೆ ಕೋರಿ ಅಲ್ಲಿನ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಿರಿ. ನೋಡಿ, ಇವೆಲ್ಲ ಹೆಚ್ಚಾಗಿ ಕೇಳಿದ್ದೇ ಕೇಳ್ತಾ ಇರ್ತಾರೆ. ಇನ್ನು ವನಮಹೋತ್ಸವ ಕಾರ್ಯಕ್ರಮವನ್ನು ಕುರಿತು ನಿಮ್ಮ ಆಚರಿಸಿ ನಿಮ್ಮ ಗೆಳೆಯನಿಗೆ ಪತ್ರ ಬರೆಯಿರಿ. ಇವೊಂದಿಷ್ಟು ಫಿಕ್ಸ್ ಪತ್ರಲೇಖನ ಇರ್ತವೆ. ಅವನು ನೀವು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ನೀವು 5 ಅಂಕಗಳನ್ನು ತೊಗೋಬೋದು. ಇಲ್ಲಿ ಚಾಯ್ಸ್ ಕೂಡ ಇರ್ತದೆ. ಇನ್ನು ನಾ ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೇನೆ, ಪ್ರಬಂಧ ಒಂದು 10 ಪ್ರಬಂಧಗಳಿವೆ. ಅವನ್ನ ನೀವು ನನ್ನ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ ನಾನು, SSLC ಪ್ರಬಂಧಗಳು ಅಂತೇಳಿ. ಅಲ್ಲಿ ನೋಡಿದರೆ ನೀವು ಅವುಗಳನ್ನಷ್ಟು ಒಂದು 10 ಪ್ರಬಂಧಗಳನ್ನು ಇದನ್ನು ಮಾಡಿದರೆ ಯಾವುದಾದ್ರೂ ಒಂದು ಬಂದೇ ಬರ್ತದೆ. ಅಥವಾ ಕೂಡ ಇಲ್ಲಿ ಚಾಯ್ಸು ಕೊಟ್ಟಿರ್ತಾರೆ, ನಿಮಗೆ ಆರಾಮಾಗಿ ನೀವು ಬರೀಬಹುದು. ಈಗ ಆ ಪ್ರಬಂಧಗಳಲ್ಲಿ ಸಾಮಾಜಿಕ ಪಿಡುಗುಗಳು ಇದೆ. ಅದನ್ನು ನೀವು ಇದು ಒಂದು ವೇಳೆ ಹೆಣ್ಣು ಮಕ್ಕಳಿಗೆ ಸರ್ಕಾರ ಸೌಲಭ್ಯ ನಿಮ್ಗೆ ಗೊತ್ತಿರಲಿಲ್ಲ ಅಂದರೂ
ಈ ಸಾಮಾಜಿಕ ಪಿಡುಗುಗಳು ಬರ್ತದೆ ನಿಮಗೆ, ಆರಾಮಾಗಿ ನೀವು ಬರಿಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಈ ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಮತ್ತು ಬ್ಲೂ ಪ್ರಿಂಟ್ಗಳನ್ನು ಯಾವ ರೀತಿ ಅರ್ಥೈಸಿಕೊಳ್ಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ಗಳನ್ನು ಕೂಡ ನೋಡೋಣ.